ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಈ ದಿನ ಜೂನ್ 28 ಪ್ರಾರಂಭವಾಗ್ತದೆ. ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯಿತಿ 2 ಹನಿಗಳು ಸಾಕು. ಪೋಲಿಯೋ ಕೊನೆಗಾಣಿಸಿ ಪೋಲಿಯೋ ರಹಿತ ವಿಶ್ವದ ಕನಸು ನನಸಾಗಿಸಿ. ಮಾಹಿತಿಗಾಗಿ ವೈದ್ಯಾಧಿಕಾರಿಗಳು, ಕ್ಷೇತ್ರ ಮಟ್ಟದ ಅಧಿಕಾರಿಗಳು ಹಾಗೂ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನು ಭೇಟಿ ಮಾಡಿ ಬಾಯಿ ತೆಗೆಯಲಿ ಅದೇ ಮದ್ದಿರೋದು ಮಾಡು ಜಿ ಜಿ ಬಾಯಿ ಮಾಡು. ಸಾರಿ, 1 ಸೆಕೆಂಡ್ ರೀ. ಬಾಯಿ ತೆಗೆಯಲ್ಲ. ಕೆಲವೊಂದು ಹೊಸ ಇನ್ಸ್ಟ್ರಕ್ಷನ್ಸ್ ಮೇರ್ ಸರ್ ಕ್ಲೀನ್ ಹಾಕಿ ಸರ್. ಕೈ ಮೇಲೆ ಮಾಡಿ ಸರ್ ಸ್ವಲ್ಪ. ಹಾಂ ರೈಟ್ ಸರ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಕೈ ಮೇಲೆ ಮಾಡಿ ಸರ್. ಓಕೆ ಸರ್. 2000 मिलता है ಸರ್. ಸ್ವಲ್ಪ ಕೈ ಮೇಲೆ ಮಾಡಿ ಸರ್. ಮಗ ಕಾಣಲಿ ಸರ್. ಬಗ್ಗೆ ಏನು ಸರ್? ವೆರಿ ಗುಡ್. 971 ತಂಡಗಳು ಈಗಾಗಲೇ ಬೆಳಿಗ್ಗೆ 7 ಗಂಟೆಯಿಂದ ನಾವು ಪೋಲಿಯೋ ಪ್ರಾರಂಭ ಮಾಡಿದ್ದೇವೆ. ಈಗ ಈ ಸರಿಸುಮಾರು 40,000 ಪೋಲಿಯೋ ಲಸಿಕೆಗಳು ಆಗಿದೆ ಅಂತ ಮಾಹಿತಿ ಬಂದಿದೆ. ಎಲ್ಲರೂ ದಯವಿಟ್ಟು ತಮ್ಮ ಇದರಲ್ಲಿ ಇದ್ದಾರೆ. ಈಗಾಗಲೇ 14 ವರ್ಷ ಒಳಗಡೆ ಪೋಲಿಯೋ ಮುಕ್ತ ಘೋಷಣೆ ಆಗಿತ್ತು. ಆದರೂ ಸಹ ಮುಂದೆ ಆಗಬಾರ್ದು. ಮತ್ತು ಆಮೇಲೆ ಈ ಹುಟ್ಟೋ ಮಕ್ಕಳಿಗೆ ಮತ್ತು ಏನು ಮತ್ತೆ ತಗೊಂಡ್ರು ಕೂಡ ಮತ್ತು ಮಕ್ಕಳಿಗೆ ಸ್ಟ್ರೆಂತ್ ಜಾಸ್ತಿ ಆಗಿದೆ ಅಂತ ಕೊಡ್ತಾ ಇದ್ದೀವಿ. ದಯವಿಟ್ಟು ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ನೀವು ಮನವರಿಕೆ ಮಾಡಬೇಕು ಹೇಳ್ತಾ ಈ ಪೋಲಿಯೋನ ಪ್ರಾರಂಭ ಮಾಡೋಣ. ಮಕ್ಕಳು ಬಂದಿದ್ದಾರೆ. ಆದರೆ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ದೇಶ ಮತ್ತು ರಾಜ್ಯದಲ್ಲಿ ಸಮೃದ್ಧ ದೇಶವನ್ನು ಕಟ್ಟಬೇಕಂದ್ರೆ ಆರೋಗ್ಯವಂತ ತಾಯಿ ಮತ್ತು ಮಗು ಎರಡೂ ಇರಬೇಕೆಂಬ ಉದ್ದೇಶದಿಂದ ಏನು 1995ರಲ್ಲಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರಾರಂಭವಾಗಿ 2014ರಲ್ಲಿ ಪೋಲಿಯೋ ಮುಕ್ತ ದೇಶ ಅಂತಂದೇಳಿ ಘೋಷಣೆ ಆಯಿತು. ಆದರೂ ಕೂಡ ನಮ್ಮ ಸರ್ಕಾರ, ನಾನು ಗ್ಯಾರಂಟಿ ಅಧ್ಯಕ್ಷರಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ ತಾಯಿ ಮತ್ತು ಮಗು ಸದೃಢವಾಗಿದ್ದರೆ ಮಾತ್ರ ಈ ದೇಶ ಸದೃಢವಾಗಿರ್ತದೆ ಅಂತಕ್ಕಂಥ ಒಂದು ಮಹದಾಶೆಯಿಂದ ಪ್ರತಿ ಹೆಣ್ಣು ಮಕ್ಕಳ ಕೈಯಲ್ಲಿ ದುಡ್ಡಿರಬೇಕು. ಹಂಗಾದ್ರೆ ಆ ಮಕ್ಕಳನ್ನ ಪೋಷಣೆ ಮಾಡೋಕ್ಕೆ ಸಾಧ್ಯ ಆಗ್ತಕ್ಕಂತೇಳಿ ಪ್ರತಿ ತಿಂಗಳು 2,000 ಗೃಹಲಕ್ಷ್ಮಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ತಾಯಿಯಂದರು ಎಲ್ಲಿಗೆ ಬರಬೇಕಂದ್ರೂ ಕೂಡ ಉಚಿತವಾಗಿ ಬರಬೇಕಂತ ಹೇಳಿ ಬಸ್ನಲ್ಲಿ ಬರೋದಕ್ಕೆ ನಾವು ಉಚಿತವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿಯಾಗಿ ಯಾರು ಕೂಡ ಹಸಿವಿನಿಂದ ಮಕ್ಕಳು ನರಳಬಾರ್ದಂತ ಹೇಳಿ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಮತ್ತು ವಿದ್ಯುತ್ ಕೊಡ್ತಾ ಇದ್ದೀವಿ. ಇದೆಲ್ಲದರ ಉದ್ದೇಶ ಇಷ್ಟೇ, ಆರೋಗ್ಯವಂತ ಸಮಾಜ ಇದ್ರೆ ಮಾತ್ರ ಈ ದೇಶ ಸಮೃದ್ಧವಾಗಿರ್ತಕ್ಕಂಥ ದೇಶ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಹದಾಶೆಯಿಂದ ನಮ್ಮ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳ ಜೊತೆಗೆ ನಿಮ್ಮನ್ನೆಲ್ಲ ಸಮೃದ್ಧ ಕರ್ನಾಟಕ ಮತ್ತು ಸಮೃದ್ಧ ದೇಶವನ್ನು ಮಾಡಬೇಕಂತಕ್ಕಂಥ ಒಂದು ಕೆಲಸದಿಂದ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪಲ್ಸ್ ಪೋಲಿಯೋ ಬಗ್ಗೆ ಇನ್ನಿತರ ವಿಚಾರಗಳ ಬಗ್ಗೆ ಅವರೆಲ್ಲ ಹೇಳೋದ್ರಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.